ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಡೈಲಿ ಯಾವ ರೀತಿ ನಡೀತಿದೆಯೋ ಅದೇ ರೀತಿಯೇ ಇದೆ, ಏನು ಚೇಂಜಸ್ ಆಗಿಲ್ಲ. ಆದರೂ ನಾವು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 4/7/2025 ಶುಕ್ರವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶುರು ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಶುಂಠಿನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಪುಡಿ ಇರುವಂತಹ ಶುಂಠಿ ಇದು 20 ರೂಪಾಯಿಗೆ 1 kg ಶುಂಠಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. 60 kgಯ ಒಂದು ಬ್ಯಾಗು ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ರೈತರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದು 26 ರೂಪಾಯಿಗೆ 1 kg ಶುಂಠಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 2600 ರುಪೀಸ್ ಆಗುತ್ತೆ. ನೋಡಬಹುದು ಶುಂಠಿ ಬಿಗ್ ಸೈಜಲ್ಲೇ ಇದೆ. ಇದು ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಒಳ್ಳೆ ಸೈಜಲ್ಲಿ ಇದ್ರೂ ಕೂಡ ರೇಟು ನೋಡಬಹುದು ನೀವು 20, 26, 30 ಒಳಗಡೆ ಇರುತ್ತೆ ರೇಟು. ಅಂದರೆ ಈ ವರ್ಷ ಎಲ್ಲ ಅದೇ ಥರನೇ ನಡ್ಕೊಂಡು ಹೋಗಿದೆ. ನೋಡಬೇಕಾಗತ್ತೆ ನೀನು ಮುಂದೆ ರೇಟು ಜಾಸ್ತಿ ಆಗ್ಬಹುದಾ ಅಂತ ಹೇಳಿಬಿಟ್ಟು ನಾವು ಕಾದು ನೋಡಬೇಕಾಗತ್ತೆ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಶುಂಠಿಯ ಅರೈವಲ್ಸ್ ನೋಡ್ತಾ ಇರೋದು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಶುಂಠಿ 492 ಬ್ಯಾಗ್ಸ್ ಬಂದಿದೆ. 15 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅಂದರೆ ಶುಂಠಿ ಅರೈವಲ್ಸ್ ಕೂಡ ಬರ್ತಾನೆ ಇದೆ, ಬಟ್ ರೇಟ್ ಸೇಮ್ ರೇಟಲ್ಲಿ ನಡೀತಿದೆ. ಅಂದರೆ ಈ ವರ್ಷ ಬೆಳೆದಿರುವಂಥ ರೈತರಿಗೆಲ್ಲ ಒಂದೇ ರೇಂಜೆಲ್ಲ ನಡೀತಾ ಇದೆ. ಏನು ಜಾಸ್ತಿನೂ ಆಗ್ತಿಲ್ಲ, ಆ ಕಡೆ ಕಡಿಮೆನೂ ಆಗ್ತಾ ಇಲ್ಲ, ಸೇಮ್ ರೇಟಲ್ಲೇ ನಡೀತಾನೆ ಇದೆ. ನೋಡಬೇಕಾಗತ್ತೆ, ನೀನು ಮುಂದೆ ಕಾದು ನೋಡಬೇಕಾಗತ್ತೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಶವಂತಪುರ ಮಾರ್ಕೆಟ್ಗೆ ಶುಂಠಿನ ತಗೊಬಂದು ಮಾರಬಹುದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಜನಕ್ಕೆ ಆ ವಿಡಿಯೋನ ಶೇರ್ ಮಾಡಿ, ರೈತರಿಗೆ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.